ಸ್ನಾತಕೋತ್ತರ ಸಿಇಟಿ ಬಿಕ್ಕಟ್ಟು ಮುಗಿಯಿತು. ಈಗ ಪದವಿ ಪೂರ್ವ ಸಿಇಟಿ ಆರಂಭವಾಗಲಿದೆ. ಇದರಲ್ಲಿ ಉಂಟಾದ ಎಂಜಿನಿಯರಿಂಗ್ ಸೀಟು ಶುಲ್ಕ ಬಿಕ್ಕಟ್ಟು ಈಗಾಗಲೇ ಬಗೆಹರಿದಿದೆ. ಇನ್ನೇನಿದು ಸೀಟು ಹಂಚಿಕೆ ಪ್ರಕ್ರಿಯೆ ಮಾತ್ರ. ಹಾಗಾದ್ರೆ ಈ ಬಾರಿ ಸೀಟು ಹಂಚಿಕೆ ಯಾವ ರೀತಿ ಇದೆ, ಶುಲ್ಕ ನಿಗದಿ ಏನಿದೆ, ಇದೆಲ್ಲ ನೋಡೋಣ ಈ ರಿಪೋರ್ಟ್ನಲ್ಲಿ. ಸಾಕಷ್ಟು ಗಲಾಟೆ ಗೊಂದಲಗಳೊಂದಿಗೆ ಈ ಬಾರಿ ಸ್ನಾತಕೋತ್ತರ ಸಿಇಟಿ ಸೀಟು ಹಂಚಿಕೆ ಮಾಡಲಾಯಿತು. ಬೆನ್ನಲ್ಲೇ ಇಂಜಿನಿಯರಿಂಗ್ ಸೀಟು ಶುಲ್ಕ ಬಿಕ್ಕಟ್ಟು, ಕಡೆಗೆ ವಿವಾದ ಹೈಕೋರ್ಟ್ ಮೆಟ್ಟಿಲೇರಿ ಸರ್ಕಾರ ಹಾಗೋ ಹೀಗೋ ಮಾಡಿ ಖಾಸಗಿ ಆಡಳಿತ ಮಂಡಳಿಯ ಮನಪರಿವರ್ತನೆ ಮಾಡುವಲ್ಲಿ ಯಶಸ್ವಿಯಾಯಿತು. ಈಗ ಪದವಿ ಪೂರ್ವ ಸಿಇಟಿ ಮತ್ತು ಕಾಮೆಡ್ಗೆ ಫಲಿತಾಂಶದ ಸರದಿ. ಫಲಿತಾಂಶ ಪ್ರಕಟಗೊಂಡಿದ್ದು ಸೀಟು ಹಂಚಿಕೆ ಕೂಡ ಆರಂಭಗೊಳ್ಳಲಿದೆ. ಈ ಬಾರಿ ಸೀಟು ಹಂಚಿಕೆ ಈ ರೀತಿ ಇದೆ. ಒಟ್ಟು ಎಂಜಿನಿಯರಿಂಗ್ ಸೀಟುಗಳಲ್ಲಿ ಸರ್ಕಾರಿ ಕೋಟಾದಲ್ಲಿ 45%, ಕಾಮೆಡ್ಗೆ 30%. ಇನ್ನುಳಿದ 25% ಸೀಟನ್ನ ಮ್ಯಾನೇಜ್ಮೆಂಟ್ಗೆ ಬಿಟ್ಟುಕೊಡಲಾಗಿದೆ. ಇನ್ನು ಮೆಡಿಕಲ್ ಸೀಟುಗಳಲ್ಲಿ ಸರ್ಕಾರ ಮತ್ತು ಕಾಮೆಡ್ಗೆ ಸಮಾನವಾಗಿ 40% ಹಂಚಿಕೊಂಡಿದೆ. ಇನ್ನುಳಿದ 20% ಮ್ಯಾನೇಜ್ಮೆಂಟ್ಗೆ ಬಿಟ್ಟುಕೊಡಲಾಗಿದೆ. ಅದೇ ರೀತಿ ಡೆಂಟಲ್ ಸೀಟು ಹಂಚಿಕೆಯಲ್ಲಿ ಸರ್ಕಾರಿ ಕೋಟಾ 25%, ಕಾಮೆಡ್ಗೆ 60% ಸೀಟುಗಳನ್ನು ತುಂಬಿಕೊಳ್ಳಬಹುದು. ಇನ್ನುಳಿದ 20% ಸೀಟುಗಳನ್ನು ಮ್ಯಾನೇಜ್ಮೆಂಟ್ಗೆ ನೀಡಲಾಗಿದೆ. ಸೀಟು ಹಂಚಿಕೆ ವಿವರ ಈ ರೀತಿ ಇದ್ರೆ ಇನ್ನು ಶುಲ್ಕ ನಿಗದಿ ಹೇಗಿದೆ ನೀವೇ ನೋಡಿ. ಇಂತಹ ಕಾಲೇಜಿನಲ್ಲಿ ಅಪ್ಪರ್ ಲಿಮಿಟ್ 1 ಲಕ್ಷ, ಇನ್ನು 30,000ಕ್ಕೆ ಸರ್ಕಾರಿ ಸೀಟು ನೀಡಲು ಒಪ್ಪಿಕೊಂಡ ಕಾಲೇಜುಗಳಲ್ಲಿ ಅಪ್ಪರ್ ಲಿಮಿಟ್ 1.25 ಲಕ್ಷ ನಿಗದಿ ಮಾಡಲಾಗಿದೆ. ಇನ್ನುಳಿದಂತೆ ಮೆಡಿಕಲ್ ಮತ್ತು ಡೆಂಟಲ್ ಶುಲ್ಕ ಕಳೆದ ವರ್ಷದಂತೆ ಯಥಾವತ್ತಾಗಿದೆ. ಅಂದರೆ ಸರ್ಕಾರಿ ಕೋಟಾದ ಸೀಟುಗಳಿಗೆ, ಮ್ಯಾನೇಜ್ಮೆಂಟ್ ಸೀಟುಗಳಿಗೆ 3.25 ಲಕ್ಷ, ಅದರಂತೆ ಡೆಂಟಲ್ ಸರ್ಕಾರಿ ಕೋಟಾದ ಸೀಟುಗಳಿಗೆ 25,000ಕ್ಕೆ ಲಭ್ಯವಾದರೆ ಮ್ಯಾನೇಜ್ಮೆಂಟ್ ಸೀಟುಗಳು 2.30 ಲಕ್ಷಕ್ಕೆ ಲಭ್ಯವಾಗಲಿವೆ. ಇದೇ ತಿಂಗಳ 9ರಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೀಟು ಹಂಚಿಕೆ ಪ್ರಕ್ರಿಯೆ ಆರಂಭವಾಗಲಿದೆ. ಅಲ್ಲದೆ ಜುಲೈ 30ರೊಳಗೆ ಮೆಡಿಕಲ್ ಸೀಟು ಹಂಚಿಕೆ ಪ್ರಕ್ರಿಯೆ ಮುಗಿಸಲು ಈಗಾಗಲೇ ಎಂಸಿಐ ಆದೇಶ ನೀಡಿದೆ. ಅದೇ ರೀತಿ ಆಗಸ್ಟ್ 30ರೊಳಗೆ ಎಂಜಿನಿಯರಿಂಗ್ ಸೀಟು ಹಂಚಿಕೆ ಪ್ರಕ್ರಿಯೆ ಕೂಡ ಮುಗಿಯಬೇಕು. ಹಾಗಾಗಿ ಕಾಮೆಡ್ಗೆ ಜುಲೈ ಮೊದಲನೇ ವಾರದಲ್ಲೇ ಸೀಟು ಹಂಚಿಕೆ ಪ್ರಾರಂಭಿಸಲು ಮುಂದಾಗಿದೆ. ಎಂಸಿಐ ಗೈಡ್ಲೈನ್ಸ್ ಪ್ರಕಾರ ಜುಲೈ 31 ಕೊನೆ ದಿನಾಂಕ MBBS ಮತ್ತು MBBS BDSಗೆ. ನನಗೆ ತಿಳಿದ ಮಟ್ಟಿಗೆ ಅದು ಅಷ್ಟು ಸ್ಟ್ರಿಕ್ಟ್ ಇರ್ತಿದ್ರು. AICT ಮಾರ್ಗದರ್ಶನದ ಪ್ರಕಾರ ಇಂಜಿನಿಯರಿಂಗಿಗೆ BEಗೆ 31 ಆಗಸ್ಟ್ ಕೊನೆ ದಿನಾಂಕ ಅಡ್ಮಿಷನ್. ಒಟ್ಟಿನಲ್ಲಿ ಸ್ನಾತಕೋತ್ತರ ಸಿಇಟಿ ಸೀಟು ಹಂಚಿಕೆಯಲ್ಲಿ ಉಂಟಾದ ಗೊಂದಲ ಪದವಿ ಪೂರ್ವ ಸಿಇಟಿ ಸೀಟು ಹಂಚಿಕೆಯಲ್ಲಿ ಸೃಷ್ಟಿಯಾಗದಿದ್ರೆ ಸಾಕು. ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.